ಹಾಯ್ ಎಲ್ಲರಿಗೂ ನಮಸ್ಕಾರ. ಇವಾಗ ವೀರಣ್ಣಪುರ ಕ್ರಾಸಲ್ಲಿ ಒಂದು ಆವಿದೆ ಅಂತ ಫೋನ್ ಮಾಡಿದರು. ಇವಾಗ ಅಲ್ಲಿಗೆ ಬಂದಿದ್ದೀವಿ. ಇದು ಒಂದು ತೋಟದ ಮನೆ. ಇವರು ಬರೋ ತನಕ ಎಷ್ಟು ಸತಿ ಫೋನ್ ಮಾಡಿದರು ಅಂದರೆ ಸುಮಾರು ಇಲ್ಲ ಅಂದರೆ ಒಂದು 10 ಸತಿ ಮಾಡಿದ್ದಾರೆ. ಬರೀ ಒಂದು 1/4 ಗಂಟೆ ಒಳಗಡೆನೆ. ಇವಾಗ ಆವೆಲ್ಲ ಐತೆ ಅಂತ ಅವ್ರನ್ನೇ ಕೇಳೋಣ. ಮೊದಲು ಅಂದರೆ ಬರ್ತೀನಿ ಅಂದಲ್ಲ, ಗೊತ್ತಿಲ್ಲ ಅಂದರೆ ಕಳ್ಸೋ ಸರಿ. ನಾನು ಬರ್ತಾವನಿ ಅಂದೆ. ಹಾಂ ಹೌದಾ? ಎಲ್ಗೂ ಹೋಯ್ತಾನಲ್ಲ ಅದು. ಎಷ್ಟಿದಾವ ಅವು? ನೀವೇ ನೋಡಿದ್ದಾನ ಫಸ್ಟು? ನೀವೇ ನೋಡಿದ್ದ ಅಂತ ಹೆಂಗೆ ನೋಡಿದ್ರಿ ಅದು? ಅದು ಆ ಈ ಕಡೆ ಬಂದು ಕೆಳಗಡೆ ಬಂದು ಅಲ್ಲಿಗೆ ನುಗ್ಗಿರೋದು. ಹಾಂ ಹಾಂ ಸರಿ. ಪ್ರಕಾಶ್ ನೋಡಿ ಎಷ್ಟು ಸ್ವಲ್ಪ ಹೋಯ್ತದ. ಆ ಕಡೆ ಐತಾ? ಅಲ್ಲಿ ಅಡಿಲಿಯ ಇನ್ನೊಂದು ಐತೆ ಅಲ್ಲಿ ಇಲ್ಲಿ ನೋಡಿ ಅಡಿಲಿ ಎತ್ತಿಯಾಗಿ ನೋಡಿ ಅಜ್ಮನಿಗೆ ಅಲ್ಲಿ ಬಾರಿ ಜೊತೆ ನೋಡಿದೆ. ಇನ್ನೊಂದು ಐತೆ ಬುದ್ಗಾಪೆ ಎಣ್ಣೆ ಸುರು ಕೆತ್ಕಬ ನಾ ಎಷ್ಟು ನೋಡು ಜಮೀನು ಒಂದು ಕ್ರಾಸರು ಅದು ಕ್ಯಾರವ 2 ಐತೆ. ಇವತ್ತು ಅಷ್ಟೇ 2 ಐತೆ. ಇವಾಗ ಬಿಸಿಲಲ್ಲ ಜಾಸ್ತಿ, ಸ್ವಲ್ಪ ಕೂಲಿರೋ ಜಗತ್ತಿಗೆ ಹುಡುಕೋದು ಅಷ್ಟೇ. ನೋಡು ನಾನು ಓಡಾಡ್ಸೋದು ಬೇಡ, ನಂಬರ್ ಅದ ಫೋನ್ ಮಾಡ್ಬಿಡಮ್ಮ. ಜಮೀನಲ್ಲಿ ಕ್ಯಾರವ್ ಇದ್ರೆ ಒಳ್ಳೇದೇ ಕಣ. ಜಮೀನಲ್ಲಿ ಕ್ಯಾರವ್ ಇದ್ರೆ ಒಳ್ಳೇದೇ. ಅದು ಆಹಾರ ಎಲ್ಲ ತಿಂತ ಇರುತ್ತೆ, ಇಲಿಗಳೆಲ್ಲ ಕಪ್ಪಗಳ. ಆಮೇಲೆ ನಮ್ಮ ತಮ್ಮ ಕೂತ್ಗಲ್ದಿ ಅಷ್ಟೇ ಅವ ಒಳ್ಳೇದ ಇದ್ರೆ ಒಳ್ಳೇದು. ಕೂತ್ಗಲ್ದಿ ಅಷ್ಟೇ ಅವ ನಮ್ಗೆ ಭಯ ದೇಶ ಮಕ್ಕವ ನಮ್ಗೆ ಇನ್ನು ಇದೆ ತಗೊಬಿಟ್ಟು ನಿಲ್ಲಕ್ಕೆ ಉಂಟಾಯ್ತು. ನೋಡಿ ಜಾಕಿ ಅದೇ ಚಿಕ್ಕ ಒಂದು ದೊಡ್ಡದು ಅವ ಮಕ್ಕಮ್ಮ ಅವ ಮಕ್ಳ ಅದು ತೋರಿ ಚಿಕ್ಕದ ಅದು ತೋರ್ತಾರೆ. ಚಿಕ್ಕದು ಫಸ್ಟ್ ನೋಡಿದ್ರಲ್ಲ ಅವರು ನೋಡಿದ ಒಳಗಡೆ ಹಾಕ್ಬಿಟ್ಟಿನಿ. ಹಾಕ್ಬಿಡೋಣ ಇದಾಕಡೆ ಏನು ಮಾಡುತ್ತೆ ಅದು ಹೊರಗಡೆ ಬಂದು. ಸರಿ ಹಾಕೋಣ ಬೇಡಿ ಹಾಕಿ ಬರ್ತಂತೆ. ಒಂದು ಮರಿ ಒಂದು ದೊಡ್ಡದು ಅದ್ರ ಮರಿ ಏನಾಗದ ಏನ ಎಲ್ಲಿ ತಗೊಬಿಡ್ಬಿಟ್ರಿ ಕಾಳು ಬಿಟ್ಬಿಡ್ತೀವಿ ಅಣ್ಣ. ಬೆಳಗ್ಗೆ ಅಷ್ಟು ಹೊರಗಡೆ ಹೋಯ್ತೀವಿ ಸಾಯಂಕಾಲ. ಹೋಗ್ಬಿಟ್ಟು ಬಿಟ್ಬಿಡೋದು. ಎಷ್ಟಾಯ್ತು ನೋಡ್ಬಿಟ್ಟು ತಗೊಂಡೋಗಿ ಹಂಗೆ ಮಡಗಿರಿ ಬ್ಯಾಗ್ಲೆ ಸಾಯಂಕಾಲ ಗಂಟ.